ಐಶ್ವರ್ಯ ವಂಚನೆ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಡಾಟ್ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ವಿನಯ್ ಕುಲಕರ್ಣಿ ನಿವಾಸ 4 ಕಾರ್ಗಳಲ್ಲಿ 16 ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ರಾತ್ರಿ ಇಡೀ ದಾಖಲಾತಿಗಳ ಶೋಧವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಐಶ್ವರ್ಯ ಕಾರು, ಶಾಸಕ ವಿನಯ್ ಮಧ್ಯೆ ಹಣದ ವ್ಯವಹಾರದ ಶಂಕೆ ವ್ಯಕ್ತವಾಗಿದೆ. ವಿನಯ್ ಕುಲಕರ್ಣಿ ಬ್ಯಾಂಕ್ ದಾಖಲಾತಿಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಅನುಮಾನ ಎನ್ನಲಾಗ್ತಾ ಇದೆ. ಐಶ್ವರ್ಯ ಕಾರು ಶಾಸಕ ವಿನಯ್ ಮನೆಯಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ಇಬ್ಬರ ನಡುವೆ ಹಣದ ವ್ಯವಹಾರದ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಸದ್ಯ ಇದೇ ಅನುಮಾನದ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸದ್ಯ ಮನೆಯಲ್ಲೇ ಇದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ವಿನಯ್ ಕುಲಕರ್ಣಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ದಾಳಿ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಸಂಪತ್, ಈ ಒಂದು ಪ್ರಕರಣ ಏನಂದ್ರೆ ವರಾಹಿ ಗೋಲ್ಡ್ಗೆ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಐಶ್ವರ್ಯ ಗೌಡ ಏನಿದ್ದಾರೆ, ಐಶ್ವರ್ಯ ಗೌಡ ಮನೆ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಾರೆ. ಅದಾದ ಮೇಲೆ ಈ ಒಂದು ಕಂಪ್ಲೇಂಟ್ ಆಗಿರುವಂತಹ ಶಿಲ್ಪಾ ಗೌಡ ಮನೆ ಮೇಲೂ ಕೂಡ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಶಾಸಕ ವಿನಯ್ ಕುಲಕರ್ಣಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮತ್ತು ಇಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಒಂದು ಕಾರನ್ನು ಕೂಡ ಸೀಸ್ ಮಾಡಿರ್ತಾರೆ. ಅದು ಒಂದು ಐಷಾರಾಮಿ ಕಾರು, ಬೆಂಜ್ ಕಾರ್ ಆಗಿರುತ್ತೆ. ಇದನ್ನ ಐಶ್ವರ್ಯ ಗೌಡ ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ದು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಹಣದ ವ್ಯವಹಾರ ಇವರ ಮಧ್ಯೆ ಇತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಅನೇಕ ಫೋಟೋಗಳು ಕೂಡ ವೈರಲ್ ಆಗಿದ್ವು. ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಜೊತೆಗಿರುವಂತದ್ದು ಸನ್ಮಾನ ಮಾಡಿದಂತಹ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಹೀಗಾಗಿನೇ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಇವ್ರಿಗೂ ಕೂಡ ಈ ಪ್ರಕರಣದಲ್ಲಿ ಸಂಬಂಧ ಇದೆ ಅನ್ನೋ ಒಂದು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಡಾಲರ್ಸ್ ಕಾಲೋನಿ ನಿವಾಸ ಏನಿದೆ ವಿನಯ್ ಕುಲಕರ್ಣಿ ಅವರದ್ದು, ಅವರ ಮನೆಯಲ್ಲಿ ನಿರಂತರವಾಗಿ 24 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. 4 ಕಾರ್ಗಳಲ್ಲಿ 16 ಅಧಿಕಾರಿಗಳು ಬಂದಿದ್ದಾರೆ. ರಾತ್ರಿ ಇಡೀ ದಾಖಲಾತಿಯನ್ನ ಶೋಧ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ವಿನಯ್ ಕುಲಕರ್ಣಿ ಬ್ಯಾಂಕ್ ದಾಖಲಾತಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಂಗಲ್ ನಲ್ಲಿ ಯಾವ ರೀತಿಯ ವ್ಯವಹಾರ ನಡೆದಿದೆ ಮತ್ತು ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತದ್ದು ಆರೋಪ ಕೂಡ ಕೇಳಿ ಬಂದಿದೆ. ಈ ಆಂಗಲ್ ಅಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಅನುಮಾನದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಈ ದಾಳಿ ಇವತ್ತು ಸಂಜೆವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ದಾಳಿಯಾದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕ್ವಶನ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಕೆಲ ದಾಖಲೆಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅವುಗಳನ್ನು ಕೂಡ ಕೂಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ವಿನಯ್ ಕುಲಕರ್ಣಿಗೆ ಚಾಟಿ ಬೀಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಐಶ್ವರ್ಯ ಗೌಡರ ಜೊತೆ ಒಂದು ಸ್ನೇಹ ಸಂಬಂಧವನ್ನ ಇಟ್ಕೊಂಡಿರುವಂತದ್ದು ಮತ್ತು ಆತ್ಮೀಯತೆಯನ್ನು ಇಟ್ಕೊಂಡಿರುವಂತದ್ದು ವಿನಯ್ ಕುಲಕರ್ಣಿಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇರುವಂತದ್ದು ಮತ್ತು ಅವರ ಒಂದು ಹಣದ ವ್ಯವಹಾರ ಏನಿತ್ತು ಅದರ ಆಂಗಲ್ ನಲ್ಲಿ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ.